ಶರತ್ ಅವ್ರ ಮಾತು ಕೇಳಿ ಮನೇಲಿ ನಡ್ಕೊಂಡು ಹಾಗೆ ಇಲ್ಲೂ ಬಿಹೇವ್ ಮಾಡ್ತಿದ್ಲು ಅಂತ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ಹಾಂ ಹಾಂ ಡ್ಯಾಡಿ ಆರಾಮಾಗಿದ್ದೀವಿ ಅಂತ ಸುಳ್ಳು ಹೇಳ್ತಾ ನಿತ್ಯ ಅಪ್ಪ ಅವರ ಕ್ಲೋಸ್ ಫ್ರೆಂಡ್ ಲಾಯರ್ ಉಮಾಪತಿ ಸರ್ ಮನೇಲಿ ಸ್ಟೇ ಇದ್ವಿ. ಜಸ್ಟ್ ಇವಾಗಷ್ಟೇ ಟಿಫನ್ ಮುಗಿಸಿ ಎಸ್ಟೇಟ್ ನೋಡೋದಕ್ಕೆ ಹೊರಡ್ತಾ ಇದ್ದೀವಿ. ನಿತ್ಯ ಒಳಗಿದ್ದಾಳೆ, ಮಾತಾಡ್ತೀರಾ ಅವಳ ಜೊತೆ ಅಂದ. ಚಂದ್ರಶೇಖರ್: ಇಟ್ಸ್ ಓಕೆ ಶರತ್, ಎಂಜಾಯ್ ಯುವರ್ ಸ್ವೀಟ್ ಡೇಸ್ ಮೈ ಡಿಯರ್ ಸನ್, ಬಟ್ ಬಿ ಕೇರ್ಫುಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಇನ್ ಲಾ, ಓಕೆ ಅಂದರು. ಶರತ್ ಮನಸ್ಸಲ್ಲಿ ಏನು ಎಂಜಾಯ್ನೋ ಏನೋ, ಬೆಳಿಗ್ಗೆ ಎಲ್ಲ ಒಳ್ಳೆ ಮೂಡ್ನಲ್ಲಿದ್ದು ನೈಟ್ ಆದರೆ ಹಾರರ್ ಸ್ಟೋರಿಲಿ ಬರೋ ಹೀರೋಯಿನ್ ರೀತಿ ಆಡ್ತಾಳೆ ಅಂದ್ಕೊಂಡು ಓಕೆ ಡ್ಯಾಡಿ, ಐ ವಿಲ್ ಕಾಲ್ ಯು ಲೇಟರ್ ಅಂದ್ಕೊಂಡು ಕಾಲ್ ಕಟ್ ಮಾಡೋ ಅಷ್ಟರಲ್ಲಿ ನಿತ್ಯ ಲಾಯರ್ ಉಮಾಪತಿ ಕಾರ್ ಹತ್ರ ಬಂದರು. ಮೂವರು ಕಾರ್ ಹತ್ತಿ ಹೊರಟರು. ಈ ಕಡೆ ತನ್ನ ಅಪ್ಪ ಅಮ್ಮನ ಹುಡುಕಾಟದಲ್ಲಿದ್ದ ರಾಹುಲ್ಗೆ ಒಂದು ಕರೆ ಬಂತು. ರಾಹುಲ್ ಕಾಲ್ ರಿಸೀವ್ ಮಾಡಿ ಹೇಳಿ ದಿವಾಕರ್ ಅಂತ ಕೇಳಿದಾಗ ಆ ಕಡೆಯಿಂದ ಡಿಟೆಕ್ಟಿವ್ ದಿವಾಕರ್, ನೀವು ಕೊಟ್ಟ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಮ ತಂದೆ ತಾಯಿ ಶ್ರೀ ವೈಭವಿ ಅನಾಥಾಲಯದಲ್ಲಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಒಂದು ಸಲ ಹೋಗಿ ವಿಸಿಟ್ ಮಾಡೋಣ ಸರ್. ರಾಹುಲ್ ಫುಲ್ ಖುಷಿಯಿಂದ, ಅಪ್ಪ ಅಮ್ಮ ಸಿಕ್ಬಿಟ್ರಾ, ಆರ್ ಯು ಶೋರ್ ದಿವಾಕರ್ ಅಂತ ಎಕ್ಸೈಟ್ಮೆಂಟಲ್ಲಿ ಕೇಳ್ದ.